ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಡಗಲ್ ಸುರೇಶ್. ಯಾಕೆ ಇವತ್ತಿನ ಜನ ಇಷ್ಟು ವಿಚಿತ್ರ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ? ನಮ್ಮ ಮಾತುಗಳನ್ನು ಯಾರೂ ಕೇಳ್ತಾ ಇಲ್ಲ, ಸತ್ಯಸಂಧತೆ ಉಳಿದೇ ಇಲ್ಲ, ನ್ಯಾಯ, ನಿಷ್ಠೆ, ಧರ್ಮ ಇವುಗಳ ಬಗ್ಗೆ ಯಾರಿಗೂ ಕೂಡ ಒಂದು ಪರಿವೇ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರಲ್ಲ, ಯಾಕೆ ಅಂತ ಯೋಚಿಸ್ತಾ ಇರಬೇಕಾದ್ರೆ ಒಂದು ಮಹಾಭಾರತದ ಸಣ್ಣ ಅಂಶವನ್ನ ನಾವು ಗಮನಿಸ್ಬೇಕು. ಯಾವುದಪ್ಪ ಅದು ಅಂತಂದ್ರೆ, ಈ ಪರೀಕ್ಷಿತ ಮಹಾರಾಜ ಈ ಪಾಂಡವರ ನಂತರ, ಅಂದ್ರೆ ಪಾಂಡವರು ಸ್ವರ್ಗಾರೋಹಣ ಆದ ನಂತರದಲ್ಲಿ ಅಭಿಮನ್ಯುವಿನ ಮಗನಾದ ಪರೀಕ್ಷಿತ ಈ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಸನ್ನಿವೇಶದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಶ್ರೀಕೃಷ್ಣ ಪರಮಾತ್ಮನ ಅಂತ್ಯವಾದ ನಂತರ, ಕಲಿಯುಗದ ಆರಂಭವಾದ ನಂತರ ಕಲಿಯ ಪ್ರಭಾವ ತುಂಬಾ ಈ ಜಗತ್ತಿನಲ್ಲಿ ಕಾಡ್ಲಿಕ್ಕೆ ಶುರುವಾಗ್ತದೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ನ್ಯಾಯ ದೇವತೆ, ಧರ್ಮ ದೇವತೆ ಅಂತ ಅನಿಸ್ಕೊಂಡವ್ರ ಮೇಲೆಯೂ ಕೂಡ ಅದು ತನ್ನ ಪ್ರಭಾವವನ್ನು ಬೀರ್ತದೆ. ಸೊ ಹೀಗೆ ಆ ಒಂದು ಪರೀಕ್ಷಿತ ಮಹಾರಾಜನ ಸಾಮ್ರಾಜ್ಯದಲ್ಲಿ ಕಲಿಯ ಪ್ರಭಾವ ಎಲ್ಲ ಕಡೆ ಉಂಟಾಗಿ, ಧರ್ಮದೇವತೆಯಾದಂತಹ ಋಷಭ 4 ಕಾಲಿನಲ್ಲಿ ನಡಿಬೇಕಾಗಿದ್ದನ್ನು ಸತ್ಯವೆಂಬ ಒಂದೇ ಕಾಲಿನಲ್ಲಿ ನಡೀತಾ ಇದ್ದಾನೆ. ಉಳಿದ 3 ಕಾಲು ಕಲಿಯ ಪ್ರಭಾವದಿಂದ ತನ್ನ ಒಂದು ಸ್ಥಿಮಿತವನ್ನ ಕಳ್ಕೊಂಡ್ಬಿಟ್ಟು ಸಂಕಟದಿಂದ, ನೋವಿನಿಂದ ನಡೀತಾ ಇರುತ್ತೆ. ಆ ಸನ್ನಿವೇಶವನ್ನ ಕಂಡು ಅದರ ಸ್ಥಿತಿಯನ್ನ ನೋಡ್ಬಿಟ್ಟು ಆ ಪರೀಕ್ಷಿತನಿಗೆ ಬಹಳ ಕನಿಕರ ಉಂಟಾಗುತ್ತೆ. ನನ್ನ ಸಾಮ್ರಾಜ್ಯದಲ್ಲಿ, ನಾನು ಆಳ್ವಿಕೆ ಮಾಡುವಂತ ಈ ಸಾಮ್ರಾಜ್ಯದಲ್ಲಿ ಈ ರೀತಿಯಲ್ಲಿ ಆಗುವುದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆ ಋಷಭ ಹೇಳುತ್ತೆ, ಕಲಿಯ ಪ್ರಭಾವದಿಂದಾಗಿ ನಮ್ಮ ಈ ಒಂದು ಜಗತ್ತು ಈ ರೀತಿಯಲ್ಲಿ ಆಗ್ತಾ ಇದೆ. ಅವನು ಎಲ್ಲದರ ಮೇಲೆಯೂ ಕೂಡ ಪ್ರಭಾವ ಬೀರ್ತಾ ಇದ್ದಾನೆ ಅನ್ನುವ ಮಾತನ್ನ ಕೇಳಿದ ತಕ್ಷಣ ಪರೀಕ್ಷಿತನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ಈ ಒಂದು ನನ್ನ ವಂಶದಲ್ಲಿ ಯಾರಿಗೂ ಕೂಡ, ನಮ್ಮ ರಾಜ್ಯದಲ್ಲಿ ಯಾವ ವಸ್ತುವಿಗೂ ಕೂಡ ಇಂತಹ ಕಲಿಯ ಪ್ರಭಾವ ಹಾಕೂಡದು. ಯಾಕೆಂದ್ರೆ ಧರ್ಮಪರವಾಗಿ ಸಾಮ್ರಾಜ್ಯವನ್ನ ನಡೆಸ್ತಾ ಇರೋ ನನ್ನ ಕಾಲದ ಆಳ್ವಿಕೆಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು, ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ಆ ಕಲಿಯನ್ನ ಸಂಹರಿಸ್ತೇನೆ ಅಂತೇಳಿ ಅವನು ಖಡ್ಗವನ್ನ ತೆಗಿತಾನೆ. ಈ ವಿಚಾರ ಕಲಿಗೆ ಗೊತ್ತಾಗುತ್ತೆ. ಕಲಿ ತಕ್ಷಣನೇ ಅವನನ್ನ ರಕ್ಷಣೆ ಮಾಡ್ಕೊಳ್ಬೇಕಂತಂದ್ರೆ ಪರೀಕ್ಷಿತ ರಾಜನ ವಿರುದ್ಧ ಹೋರಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನ್ಯಾಯ, ಧರ್ಮ ಸಮ್ಮಿಳಿತವಾದಂತ ಸಾಮ್ರಾಜ್ಯ ನಡೆಸ್ತಾ ಇರ್ತಾನೆ, ಅವನ ಮೇಲೆ ಕಲಿಯನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ ಕಲಿ ಓಡಿ ಬಂದು ಪರೀಕ್ಷಿತ ಮಹಾರಾಜನನ್ನ ಆಶ್ರಯವನ್ನು ಬಿಡ್ಬಿಡ್ತಾನೆ, ರಕ್ಷಣೆಯನ್ನ ಕೊಡ್ತಾನೆ. ಅದು ಪರೀಕ್ಷಿತನಿಗೆ ಒಂದ್ ಕಡೆಗೆ ಹಿನ್ನಡೆ ಆಗುತ್ತೆ. ಯಾಕೆಂದ್ರೆ ಆ ಕಲಿಯನ್ನು ನಾನು ಬಿಡೋದಿಲ್ಲ ಅಂತೇಳಿ ಅವನು ಹೊರಟಾಗ, ಅವನೇ ಬಂದು ರಕ್ಷಣೆ ಬೇಡಾಗ ಒಬ್ಬ ಕ್ಷತ್ರಿಯನಾಗಿ ಅವನನ್ನು ರಕ್ಷಣೆ ಮಾಡೋದು ಅವನ ಕರ್ತವ್ಯವಾಗುತ್ತೆ. ಹೀಗೆ ಕಲಿಯನ್ನ ತಡೆದು ಅವನು ಹೇಳ್ತಾನೆ, ನನ್ನ ಸಾಮ್ರಾಜ್ಯದಲ್ಲಿ ಇನ್ನು ಯಾವತ್ತೂ ಕೂಡ ನೀನು ಯಾರ ಮೇಲೂ ಕೂಡ ಪ್ರಭಾವವನ್ನ ಬೀರ್ಕೂಡ್ದು ಅಂತೇಳಿ ಆಜ್ಞೆನ ಮಾಡ್ತಾನೆ. ಹಾಗೇ ಆಗ್ಲಿ ಅಂತೇಳಿ ಒಪ್ಕೊಳ್ತಾನೆ. ಆದ್ರೆ ಅವನು ಸ್ವಲ್ಪ ದಿನದ ನಂತರದಲ್ಲಿ ಅವನು ಆ ಪರೀಕ್ಷಿತನಲ್ಲಿ ಬೇಡ್ಕೊಳ್ತಾನೆ, ನಾನು ಹೀಗೆ ಇದ್ರೆ ಆಗುದಿಲ್ಲ, ನಾನು ಸಂಚಾರ ಓಡಬೇಕು, ನನಗೆ ಒಂದಿಷ್ಟು ಸ್ಥಳಾವಕಾಶ ಮಾಡಿಕೊಡು ಪರೀಕ್ಷಿತ ಮಹಾರಾಜ ಅಂತ ಕೇಳ್ಕೊಂಡಾಗ, ಅದಕ್ಕೆ ತಕ್ಕಂತೆ ಪರೀಕ್ಷಿತ ಮಹಾರಾಜ 5 ಸ್ಥಳಗಳನ್ನ ಕಲಿಗೆ ಹಾಕೋತಾನೆ. ಬಹಳ ಚೆನ್ನಾಗಿ ಆ ಪರೀಕ್ಷಿತ ಮಹಾರಾಜ ಹೇಳ್ತಾನೆ ನೋಡಿ, ಕಲಿ ಎಲ್ಲೆಲ್ಲಿ ಇರಬಹುದು ನೀನು ಅನ್ನೋದಕ್ಕೆ 5 ಸ್ಥಳಗಳನ್ನ ಹೇಳ್ತಾನೆ. ಮೊದಲನೇದು ಜೂಜಾಡುವಂಥದ್ದು ಅಥವಾ ದ್ಯೋತ ಅಂತ ಹೇಳ್ತಾರೆ, ಜೂಜಾಡುವ ಸ್ಥಳಗಳಲ್ಲಿ. ಎರಡನೇದು ಅಮಲು ಬರುವಂತಹ ಎಲ್ಲಾ ಪದಾರ್ಥಗಳ ಸೇವನೆ ಮಾಡುವ ಜಾಗಗಳಲ್ಲಿ. ಮೂರನೆಯದು ಅಧಾರ್ಮಿಕವಾದಂತಹ ನಡೆಯುಳ್ಳ ಸ್ತ್ರೀಯನ್ನ ಸಂಪರ್ಕಿಸುವಂತಹ ಜಾಗಗಳಲ್ಲಿ. 4ನೇ ಅಂಶ ಬಹಳ ಕ್ರೂರ ಹಿಂಸೆ, ಅಸತ್ಯ, ಅಹಿಂಸೆ, ದಯಾಹೀನತೆ ಇವುಗಳಿರುವ ಆ ಸ್ಥಳಗಳಲ್ಲಿ. 5ನೇದು ಬಹಳ ಮುಖ್ಯವಾದಂತಹದ್ದು, ಅಧಾರ್ಮಿಕವಾಗಿ ನ್ಯಾಯಸಮ್ಮತವಲ್ಲದೆ ಧನ ಕನಕಗಳನ್ನ ಸಂಗ್ರಹಿಸುವ ಜಾಗಗಳಲ್ಲಿ ನೀನಿರು, ಈ ಜಾಗಗಳನ್ನ ನಿನಗೆ ಬಿಟ್ಟುಕೊಟ್ಟಿದ್ದೇನೆ ಅಂತೇಳಿ ಪರೀಕ್ಷಿತ ಮಹಾರಾಜ ಆದೇಶಿಸಿ ಕಲಿಯನ್ನ ಅಲ್ಲಿಂದ ಹೊರಡ್ಲಿಕ್ಕೆ ಹೇಳ್ತಾನೆ. ಸೊ ಇವತ್ತು ನಮ್ಮ ಜಗತ್ತು ಯಾಕೆ ಈ ರೀತಿ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಕಲಿಯುಗದಲ್ಲಿ ಕಲಿಯ ಪ್ರಭಾವ ಈ ಪರೀಕ್ಷಿತ ಕೊಟ್ಟಂತಹ ಈ ಜಾಗಗಳಲ್ಲಿ ಯಾರೆಲ್ಲ ನಾವು ಸಿಲುಕಿ ಒದ್ದಾಡ್ತಾ ಇದ್ದೇವೋ ಅವರ ಮೇಲೆಲ್ಲ ಕಲಿಯ ಪ್ರಭಾವ ಇದೆ. ಹಾಗಾಗಿ ನಾವಿಷ್ಟು ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದೇವೆ, ವಿಚಿತ್ರವಾಗಿ ವರ್ತಿಸ್ತಾ ಇದ್ದೇವೆ. ನಾವು ನ್ಯಾಯ, ಅನ್ಯಾಯ, ಅನೀತಿ, ಕ್ರೂರತೆ, ಹಿಂಸೆ ಇವುಗಳಲ್ಲೇ ಬಿದ್ದು ತೊಳಗ್ತಾ ಇದ್ದೇವೆ. ಅನ್ಯ ಮಾರ್ಗಗಳಲ್ಲಿ ಧನಕನಕಗಳನ್ನ ಸಂಪಾದಿಸಬೇಕು, ರಾತ್ರೋರಾತ್ರಿ ಶ್ರೀಮಂತರಾಗಬೇಕು, ಅವರನ್ನು ವಶೀಕರಣ ಮಾಡಬೇಕು, ಇವರನ್ನು ಉಳಿಸ್ಕೊಳ್ಬೇಕು ಅನ್ನುವ ಆಸೆ, ಅತಿ ಆಸೆಗಳ ವ್ಯಾಮೋಹಕ್ಕೆ ಬಿದ್ದು ಕಲಿಯ ಪ್ರಭಾವಕ್ಕೆ ನಾವು ಒಳಗಾಗ್ತಾ ಇದ್ದೀವಿ. ಕಲಿಯ ನಮ್ಮನ್ನ ಅಧೀನನನ್ನಾಗಿ ಮಾಡಿಕೊಂಡು ಅವನು ಮೆರೀತಾ ಇದ್ದಾನೆ. ಅದಕ್ಕೋಸ್ಕರ ಕಲಿಯುಗದಲ್ಲಿ ಇಷ್ಟೆಲ್ಲ ಅವಾಂತರಗಳು, ರಾಧಾಂತಗಳು ನಮ್ಮಲ್ಲಿ ನಡೀತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಕಲಿಯ ಪ್ರಭಾವಕ್ಕೆ ಒಳಗಾಗಬಾರ್ದು ಅಂದ್ರೆ ಈ ಹೇಳಿದಂತಹ 5 ಜಾಗಗಳಿಗೆಲ್ಲ, ಆ ಜಾಗಗಳಿಗೆ ನಾವು ಹೋಗಬಾರದು, ನಾವು ಅಂತಹ ಒಂದು ರೀತಿಯಲ್ಲಿ ವರ್ತಿಸಬಾರದು. ಆಗ ನಮ್ಮಲ್ಲಿ ಒಂದಿಷ್ಟು ಧರ್ಮ, ನ್ಯಾಯ, ನೀತಿ, ನಿಷ್ಠೆ, ನಿಯಮಗಳನ್ನ ನಾವು ಪಾಲಿಸಿದ್ದೇ ಆದಲ್ಲಿ ಕಲಿ ನಮ್ಮ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ. ನಾವು ಕೂಡ ಧರ್ಮ ಬೀರುಗಳಾಗಿಯೇ ದೇವರಿಗೆ ಹತ್ತಿರವಾಗಿಯೇ ಬದುಕಬಹುದು. ನಾವು ಈ ಜನ್ಮ ಹುಟ್ಟಿದ ಮೇಲೆ ಏನಾದ್ರೂ ಒಂದನ್ನ ಸಾಧಿಸಿಯೇ ಹೋಗಬೇಕು, ಹಾಗೆ ಹೋಗಬಾರ್ದು. ಬಂದಿರೋದು ಇಲ್ಲಿ ಏನೋ ಒಂದು ಸವಲತ್ತನ್ನು ಅನುಭವಿಸ್ಲಿಕ್ಕೆಲ್ಲ ಬಂದಿರೋದು
ನಾವು ಮಾಡಿದ ಕರ್ಮ ಫಲಗಳನ್ನ ಕಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಒಂದಿಷ್ಟಾದ್ರೂ ಕಳ್ಕೊಳ್ಳೋ ತರ ಕೆಲಸಗಳನ್ನ ಮಾಡಿ ಇನ್ನಷ್ಟು ನಾವು ರಾಶಿ ಮಾಡಿಕೊಂಡು ನಮ್ಮ ಪಾಪದ ಹೊರೆಯನ್ನು ಹೆಚ್ಚಿಸ್ಕೊಂಡು ಇಲ್ಲಿಂದ ಹೋಗ್ಲಿಕ್ಕೆ ಬಂದಿಲ್ಲ. ನಾವು ನಮ್ಮ ತಲೆಯ ಮೇಲೆ ಇರ್ತಕ್ಕಂಥ ಪಾಪದ ಹೊರೆಯನ್ನ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ನಾವು ಈ 5 ಜಾಗಗಳನ್ನ ಯಾವತ್ತಿಗೂ ಕೂಡ ಪ್ರವೇಶಿಸದಂತೆ ಬದುಕಿದ್ದೇ ಆದಲ್ಲಿ ಆ ಭಗವಂತನ ಪ್ರಭಾವ ನಮ್ಮ ಮೇಲೆ ಬಿದ್ದು ನಾವು ಮಾಡಿದಂಥ ಪಾಪ ಕರ್ಮ ಕರಗಿ ನಮ್ಮನ್ನು ಆದಷ್ಟು ಆ ಭಗವಂತನ ಸನ್ನಿಧಾನಕ್ಕೆ ಕರ್ಕೊಳ್ಳುವಲ್ಲಿ ಒಂದಿಷ್ಟು ಅರ್ಹತೆಯನ್ನು ಗಳಿಸುವಂತಾಗುತ್ತೆ. ಸೊ ಈ ರೀತಿಯಲ್ಲಿ ಈ ಒಂದು ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ. ನಾನು ನಮಸ್ಕಾರ.